ಬಂದಿರೋ ಸನ್ಯಾಸಿ, ಸ್ವಲ್ಪ ಕುಡಿಯಕ್ಕೆ ಏನಾದರೂ ತರ್ತೀರಾ? ಯಾಕಮ್ಮ ಹೇಳ್ತಾ ಇದೀಯಾ? ನೀನ್ ಕಂಡ್ರೆ ನಮ್ಮ ಅಕ್ಕ ತರ ಕಾಣ್ತಾ ಇದೀಯ, ಹೇಳಮ್ಮ. ಅಳ್ಬೇಡಮ್ಮ, ಏನೂ ಆಗಲ್ಲ, ತಗ. ಸ್ವಾಮೀಜಿ, ಅಲ್ಲೊಂದ್ ಮನೆ ಕಾಣ್ತಾ ಇದೆಯಲ್ಲ, ಅಲ್ಲಿ ತುಂಬಾ ಬಡವರಿದ್ದಾರೆ. ಹಂಗೆ ಅವಳು ಹೆಂಡತಿ ಗಂಡ ಬಾಳ ಕುಡ್ಕ. ಈಗ ತಾನೇ ಅವಳ ಮದುವೆಗೆ ಅಂತ ಮಗಳು ಮದುವೆಗೆ ಅಂತದ್ದು ಕೂಟಿಟ್ಟು ದುಡ್ಡನ್ನ ಅಷ್ಟು ಅವಳು ಗಂಡ ತಗೋಗೇನೆ. ಈಗ ನಾವೇನಾದ್ರೂ ಮಾಡಿದ್ರೆ ಅಷ್ಟು ಅವ್ರ ಮನೆಗಿನ ಸಂಪತ್ತೆಲ್ಲ ತಗೊಬರ್ಬೋದು. ನಾನೇನಾದ್ರೂ ಮಾಡ್ತೀನಿ, ನೀನು ಈ ಊರ್ ಬಿಟ್ಟೆ ಹೋಗ್ಬಿಡು. ನಾವು ಸಂದ ಸಜಕ್ಕ ಸಂದಿಸೋಣ. ಸ್ವಾಮೀಜಿ, ಹೌದು ಭಿಕ್ಷಾ ಅಂತೇಳಿ. ನಿಲ್ಲು ತಾಯೇ, ನಿಲ್ಲು. ನಾನು ಭಿಕ್ಷೆಗೆ ಬಂದಿಲ್ಲ. ಮತ್ತೇನಕ್ಕ ಬಂದಿದೀಯಪ್ಪ? ನಾನು ಯಾವುದಾದರೂ ಮನೆಯಲ್ಲಿ ಕಷ್ಟವಿದ್ದರೆ ಆ ಕಷ್ಟವನ್ನು ಪರಿಹಾರ ಮಾಡಲು ಬಂದಿರುವ ಸಿದ್ಧಿ ಪುರುಷ. ನಿನ್ನಂತ ನೂರಾರು ಜನ ಬರ್ತಾರಪ್ಪ. ತಾಯೇ, ನನ್ನನ್ನು ಹೀಯಾಳಿಸಬೇಡ. ನನ್ನನ್ನು ಏನೆಂದು ತಿಳಿದುಕೊಂಡಿರುವೆ? ಯಾರಪ್ಪ ನೀನು? ಮತ್ತೆ ನಾನು ಹುಣಸೆಕಟ್ಟೆ ಕೆರೆಯ ಒಳಗೆ 10 ವರ್ಷ ತಪಸ್ಸು ಮಾಡಿ ಸಿದ್ಧಿಯನ್ನು ಗಳಿಸಿರುವ ಸಿದ್ಧಿ ಪುರುಷ, ತ್ರಿಕಾಲಜ್ಞಾನಿ. ಹಿಮಾಲಯ ಪರ್ವತದಿಂದ ಮುಡುವ ಚಿತ್ತಾಪುರಕ್ಕೆ ಕಾಲ್ನಡಿಗೆಯಲ್ಲಿ ಬಂದಿರುವ ಸಿದ್ಧಿ ಪುರುಷ. ರಾತ್ರಿ ಹೊತ್ತು ಸೂರ್ಯನನ್ನೇ ಕಣ್ಮರೆ ಮಾಡುವಂತ ಮಂತ್ರವಾದಿ, ರಾತ್ರಿ ಹೊತ್ತು ಚಂದ್ರನನ್ನೇ ಪ್ರಕಾಶಿಸಬಲ್ಲ ಅಂತ ವಿಜ್ಞಾನಿ. ನನ್ನನ್ನೇ ಭಿಕ್ಷೆಗೆ ಬಂದಿರುವವನು ಎನ್ನುತ್ತೀಯ? ಅಂತಹ ಸ್ವಾಮೀಜಿ ಆಗಿದ್ದರೆ ನಮ್ಮ ಮನೆಯಲ್ಲಿ ಏನು ಕಷ್ಟ ಇದೆ ಹೇಳಿ ನೋಡೋಣ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ನಿನ್ನ ಗಂಡ ಕುಡುಕ, ಸರಿಯೋ ತಪ್ಪೋ? ಸರಿ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ನಿನ್ನ ಮಗಳು ಕನ್ಯೆ, ಸರಿಯೋ ತಪ್ಪೋ? ಸರಿ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ಈಗ ತಾನೇ ನಿನ್ನ ಗಂಡ ನಿನ್ನ ಮಗಳ ಮದುವೆಗಾಗಿ ಇಟ್ಟ ದುಡ್ಡನ್ನೆಲ್ಲ ಕದ್ದುಕೊಂಡು ಹೋಗಿದ್ದಾನೆ, ಸರಿಯೋ ತಪ್ಪೋ? ಸರಿ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆ. ಒಳಗೆ ಬನ್ನಿ ಸ್ವಾಮಿಗಳೇ. ಪಾದದ ಧೂಳಿನಿಂದ ನಮ್ಮ ಮನೆ ಪಾವನವಾಯಿತು. ಹಾಗಾದರೆ ನಮ್ಮ ಕಷ್ಟಕ್ಕೆ ಪರಿಹಾರವಾದರೆ ಏನು ಸ್ವಾಮಿಗಳೇ? ಓಂ ರಾಮ್ ರೀಂ ಪಟ್ ಪಟ. ಓಂ ರಾಮ್ ರೀಂ ಸ್ವಟ್ ಪಟ. ಹಾ, ಇವತ್ತು ಶನಿವಾರ, ಒಳ್ಳೆಯ ದಿನ. ಇವತ್ತು ನೀವು ಸಿದ್ಧಿವಾರ ಲಕ್ಷ್ಮಿ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನೀವು ಸುಖಜೀವಿಗಳಾಗುತ್ತೀರಿ. ಹಾಗಾದರೆ ಪೂಜೆಗೆ ಏನು ಬೇಕು ಸ್ವಾಮಿಗಳೇ? ಅಂತದ್ದೇನು ಬೇಡ ತಾಯೇ. ಒಂದು ಫೋಟೋ, ಹೂವಿನ ಹಾರ, ಪೂಜೆ ಸಾಮಾನು, ಮತ್ತೆ ನಿಮ್ಮ ಮನೆಯಲ್ಲಿರುವ ದನಕನಕಗಳನ್ನೆಲ್ಲ ಈ ಲೋಟಕ್ಕೆ ಹಾಕಬೇಕು. ಯಾಕೆ ಸ್ವಾಮಿಗಳೇ? ತಪ್ಪು ತಿಳಿಯಬೇಡ ತಾಯೇ, ತಪ್ಪು ತಿಳಿಯಬೇಡ. ನಿಮ್ಮ ಕಷ್ಟ ಪರಿಹಾರ ಆಗಬೇಕು ತಾನೆ? ಆಗಬೇಕು. ನಿಮ್ಮ ಮಗಳ ಮದುವೆ ಆಗಬೇಕು ತಾನೆ? ಆಗಬೇಕು. ನಿನ್ನ ಗಂಡ ಕುಡಿತವನ್ನು ಬಿಡಬೇಕು ತಾನೆ? ಬಿಡಲೇಬೇಕು. ಅದಕ್ಕೆ ಹಣ ಬೇಕು ತಾನೆ? ಬೇಕು. ನಿಮ್ಮ ಮನೆಯಲ್ಲಿರುವ ದನಕನಕಗಳನ್ನೆಲ್ಲ ಈ ಲೋಟಕ್ಕೆ ಹಾಕಿದರೆ ಅದೆಲ್ಲ ದುಪ್ಪಟ್ಟಾಗುತ್ತದೆ. ಅದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನೀವು ಸುಖಜೀವಿಗಳಾಗುತ್ತೀರಿ. ಆಗಲಿ ಸ್ವಾಮಿಗಳೇ. ಇಷ್ಟೇನಾ ತಾಯೇ? ಇಷ್ಟೇ ಸ್ವಾಮಿಗಳೇ. ನಿನ್ನ ಮಗಳ ಹತ್ತಿರ ಏನೂ ಇಲ್ಲವೇ? ಪೂಜೆಗೆ ಸಿದ್ಧ ಮಾಡಿಕೊಳ್ಳು. ತಾಯೇ, ಸರಿಯಾಗಿ ನೋಡಿಕೊ. ಈ ಲೋಟವನ್ನು ಈ ಕಪ್ಪು ಪರದೆಯಿಂದ ಮುಚ್ಚುತ್ತಿದ್ದೇನೆ. ಎಲ್ಲರೂ ಕೈಯನ್ನು ಸರಿಯಾಗಿ ಮುಗಿದುಕೊಂಡು ತಾಯಿ ಹತ್ತಿರ ನಿಮ್ಮಲ್ಲಿ ಏನೇನು ಕಷ್ಟಗಳಿದ್ದಾವೆ ಎಲ್ಲವನ್ನೂ ಬೇಡಿಕೊಳ್ಳಿ.
ನಮಃ ಓಂ ರಾಧಿಕಾ ಪಂಡಿತಾಯ ನಮಃ ಓಂ ರಾಧಿಕಾಯ ನಮಃ ಓಂ ಆಕಾಶಾಯ ನಮಃ ಓಂ ಹೇಮಂತಾಯ ನಮಃ ಓಂ ದಿಗಂತಾಯ ನಮಃ ಓಂ ಸ್ಪಂದನಾಯ ನಮಃ ಓಂ DSK ನಮಃ ಓಂ ದೀಪಕ್ ಕುಮಾರಾಯ ನಮಃ ಓಂ 2016 ನಮಃ ಓಂ ನಿವಾರಾಯ ನಮಃ ಓಂ ಯಶಾಯ ನಮಃ ಓಂ ದರ್ಶನಾಯ ನಮಃ ಓಂ ಶಿವಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ವಿಷ್ಣುವಾಯ ನಮಃ. ಈಗ ಮಂತ್ರವೆಲ್ಲ ಮುಗಿದಿದೆ. ಎಲ್ಲರೂ ತಮ್ಮ ಕಣ್ಣನ್ನು ಸರಿಯಾಗಿ ಮುಚ್ಚಿಕೊಂಡು ಹಾಗೂ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ನಿಮ್ಮ ಏನೇನು ಕಷ್ಟಗಳಿದ್ದಾವೆ ಎಲ್ಲವನ್ನೂ ದೇವರ ಹತ್ತಿರ ಬೇಡಿಕೊಳ್ಳಿ ಮತ್ತು ಯಾರೂ ಕಣ್ಣನ್ನು ಬಿಡಬೇಡಿ. ಏಕೆಂದರೆ ನೀವು ಕೂಡಿಟ್ಟ ಹಣವೆಲ್ಲ ಭಸ್ಮವಾಗಿ ಹೋಗುತ್ತದೆ. ಎಲ್ಲರೂ ಸರಿಯಾಗಿ ಕಣ್ಣು ಮುಚ್ಚಿಕೊಳ್ಳಿ. ಅಪ್ಪ, ಯಾರು ನೋಡ್ತಾ ಇಲ್ಲ. ಇದೇ ಸರಿಯಾದ ಸಮಯ. ಕಣ್ಣನ್ನು ತೆರೆತಾಯೇ, ನಿಮ್ಮ ಕಷ್ಟಗಳೆಲ್ಲ ನಿನ್ನ ಮುಂದೆ ಪರಿಹಾರವಾಗುತ್ತದೆ. ದೇವರು ತೃಪ್ತನಾಗಿದ್ದಾನೆ, ನಾನೂ ತೃಪ್ತನಾಗಿದ್ದೇನೆ, ನೀವೂ ತೃಪ್ತರಾಗಿದ್ದೇನೆ. ನಿಮಗೆ ಸಿಗಬೇಕಾಯಿತು ನಿಮಗೆ ಸಿಗುತ್ತದೆ, ನನಗೆ ಸಿಗಬೇಕಾಯಿತು ನನಗೆ ಸಿಕ್ಕಿದೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನೀವು ಸುಖಜೀವಿಗಳಾಗುತ್ತೀರಿ. ಮತ್ತೊಂದು ವಿಚಾರ, ಈ ಲೋಟವನ್ನು ಇಂದು ತೆರೆಯಬೇಡಿ. ಓಂ ರಾಮ್ ರೀಂ ಸಟ್ ಪಟಕ್, ಓಂ ರಾಮ್ ರೀಂ ಸಟ್ ಚಡಕ್. ಮುಂದಿನ ಶನಿವಾರ ಒಳ್ಳೆಯ ದಿನವಿದೆ. ಆ ದಿನ ಈ ಲೋಟವನ್ನು ತೆಗೆದು ನೀವು ಸುಖಜೀವಿಗಳಾಗಿ ಮತ್ತು ಅಷ್ಟರಲ್ಲಿ ನಿನ್ನ ಗಂಡ ಬರುವಾಗ ಕುಡಿತವನ್ನೆಲ್ಲ ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಬಂದಿರುತ್ತಾನೆ. ಅಷ್ಟರಲ್ಲಿ ನಿನ್ನ ಮಗಳಿಗೆ ಒಳ್ಳೆಯ ವರನೂ ಸಿಕ್ಕಿರುತ್ತಾನೆ. ನೀವು ಎಲ್ಲ ಚೆನ್ನಾಗಿರುತ್ತೀರಿ. ಮತ್ತು ಈ ಲೋಟವನ್ನು ತೆಗೆಯಬೇಕಾದರೆ ನಾನು ಹೇಗೆ ಪೂಜೆ ಮಾಡಿಯುತ್ತೇನೋ ಹಾಗೇ ಪೂಜೆ ಮಾಡಿ. ನಾನು ಎಲ್ಲಾದರೂ ಬಂದರೂ ಬರಬಹುದು. ಹಿಮಾಲಯ ಪರ್ವತಕ್ಕೆ ಹೋಗುವ ಒಂದು ವಿಷಯವಿದೆ. ಹೋಗದಿದ್ದರೆ ನಾನು ಇಲ್ಲಿ ಬರುತ್ತೇನೆ. ಬಂದಾಗ ನಿಮ್ಮ ಮನೆಗೆ ತಪ್ಪದೇ ಬಂದು ಈ ಲೋಟವನ್ನು ತೆಗೆದು ಹೋಗುತ್ತೇನೆ. ಓಕೆ? ದೀರ್ಘ ಸುಮಂಗಲೀ ಭವ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಾನಿಂದು ಬರಲೇ? ಸ್ವೀಕರಿಸಿ ಸ್ವಾಮಿಗಳೇ. ಬೇಡ ತಾಯಿ, ನಾನು ಆಹಾರ ಪದಾರ್ಥಗಳನ್ನೆಲ್ಲ ಬಿಟ್ಟು 1 ಗಂಟೆ ಆಗಿದೆ. ಈಗ ನಾನು ಏನನ್ನೂ ಸ್ವೀಕರಿಸುವುದಿಲ್ಲ. ನನ್ನ ಆಶೀರ್ವಾದ ನಿಮಗೆ ಯಾವಾಗಲೂ ಇರುತ್ತದೆ. ಆ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತದೆ. ನಾನು ಹಾಲನ್ನು ಕುಡಿದರೂ ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇರುತ್ತದೆ. ನಾನು ಹಾಲನ್ನು ಕುಡಿಯದಿದ್ದರೂ ನಿಮ್ಮ ಮೇಲೆ ನನ್ನ ಆಶೀರ್ವಾದ ಇರುತ್ತದೆ. ನಾನಿಂದು ಬರುತ್ತೇನೆ. ಸ್ವಾಮಿಗಳೇ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ಮಾಡೋಣ.